ನಿಮಗೆ ಗೊತ್ತಾ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ ಅದಕ್ಕೂ ಒಂದು ಮೆಡಿಟೇಷನ್ ಇದೆ. ಸೊ ಅದು ಯಾವ ಥರ ಬರುತ್ತೆ ಅಂದರೆ ಪಿಂಕ್ ಲೈಟ್ ಮೆಡಿಟೇಷನ್ ಅಂತ ನಾವು ಅದನ್ನು ಕರಿತೀವಿ ಫ್ರೆಂಡ್ಸ್, ಆಯಿತಾ. ಸೊ ಇವತ್ತಿನ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ಇವತ್ತಿನ ಬ್ಲಾಗಲ್ಲಿ ನಾನು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ ಯಾವ ಒಂದು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಒಂದು ಔರಾನ ಪ್ರೊಟೆಕ್ಟಿವ್ ಆಗಿಡ್ಬೋದು ಮತ್ತು ಹಾರ್ಟ್ ಚಕ್ರನ ಹೇಗೆ ನಾವು ಬ್ಯಾಲೆನ್ಸ್ಡ್ ಆಗಿಡ್ಬೋದು, ರೂಟ್ ಚಕ್ರ ಮತ್ತು ನಾ ಹೇಳಿದ್ನಲ್ಲ ಮಣಿಪುರ ಚಕ್ರ ಆಗಿರ್ಬೋದು, ರೂಟ್ ಚಕ್ರ ಆಗಿರ್ಬೋದು, ಮತ್ತು ಅನಾಹತ ಚಕ್ರ, ಹಾರ್ಟ್ ಚಕ್ರ ಅಂದರೆ ಅನಾಹತ ಚಕ್ರ ಬರುತ್ತೆ, ಅದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇರುವಂತಹ ಚಕ್ರ ಆಗಿರುತ್ತೆ. ಸೊ ಹಾರ್ಟ್ ಚಕ್ರದಲ್ಲಿ ಏನಾರ ಬ್ಲಾಕೇಜಸ್ ಇದ್ರೇ ತುಂಬ ಆ ಥರ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದನ್ನು ಹೇಗೆ ಬ್ಯಾಲೆನ್ಸ್ಡಾಗಿ ಇಟ್ಕೋಬೋದು, ಹೇಗೆ ಅದನ್ನು ಹೀಲ್ ಮಾಡ್ಕೋಬೋದು ಅಂತ ಈ ವ್ಲಾಗಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಅನ್ಕೋಬೋದು ಏನು ತೇಜು ಇವತ್ತು ಪಿಂಕ್ ಆಗಿ ಕಾಣಿಸ್ತಾ ಇದ್ದಾಳೆ ಅಂತ. ಸೊ ಇವತ್ತಿನ ವ್ಲಾಗು ಪಿಂಕ್ ಲೈಟ್ ಮೆಡಿಟೇಷನ್ ಬಗ್ಗೆ ಇರೋದ್ರಿಂದ ಜಾಸ್ತಿ ನಾವು ಪಿಂಕ್ ಕಲರ್ನ ಹೈಲೈಟ್ ಮಾಡಬೇಕಾಗುತ್ತೆ. ಸೊ ನೀವು ಈ ಮೆಡಿಟೇಷನ್ ಮಾಡಬೇಕಾದ್ರೆ ಪಿಂಕ್ ಕಲರ್ ಡ್ರೆಸ್ನ ವೇರ್ ಮಾಡಿರ್ಬೇಕಾಯ್ತಾ. ಪಿಂಕ್ ಕಲರ್ದು ಫಾರ್ ಎಕ್ಸಾಂಪಲ್ ಹುಡುಗರಾದರೆ ಪಿಂಕ್ ಕಲರ್, ಈವನ್ ನೀವು ಲೈಟ್ ಪಿಂಕ್ನೂ ಯೂಸ್ ಮಾಡ್ಬೋದು. ನಾನೊಂದು ಸ್ವಲ್ಪ ಡಾರ್ಕ್ ಪಿಂಕ್ನ ಯೂಸ್ ಮಾಡಿದ್ದೀನಿ. ಲೈಟ್ ಪಿಂಕ್ ಯೂಸ್ ಮಾಡ್ಬೋದು, ಇಲ್ಲ ಡಾರ್ಕ್ ಪಿಂಕ್ ಮಾಡ್ಬೋದು. ಹುಡುಗಿರಾದರೆ ಸ್ಯಾರೀಸ್ ಲೈಟ್ ಪಿಂಕ್, ಡಾರ್ಕ್ ಪಿಂಕ್ ಆ ಥರ ಮಾಡಿ, ಹುಡುಗರಾದರೆ ಶರ್ಟ್ ನೀವು ವೇರ್ ಮಾಡಿರುವಂತಹ ಶರ್ಟ್ ಪಿಂಕ್ ಕಲರ್ ಆಗಿರಬೇಕು. ಬೇಬಿ ಪಿಂಕ್ ಕಲರ್ ಆಗಿರ್ಬೋದು, ಇಲ್ಲ ಡಾರ್ಕ್ ಪಿಂಕು, ಮೆಜಂತಾ ಶೇಡು, ಯಾವ್ದಾರ ಒಟ್ನಲ್ಲಿ ಪಿಂಕ್ ಕಲರಲ್ಲಿ ಇರಬೇಕು, ಆಯಿತಾ. ಸೊ ಬನ್ನಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಫ್ರೆಂಡ್ಸ್, ಯಾವುದೇ ಒಂದು ನಮ್ಮ ಒಂದು ಇಮೋಷನ್ಸ್ನ ನಾವು ಜಾಸ್ತಿ ಇಮೋಷನ್ಸ್ ಅಂದರೆ ನಮ್ಮ ಭಾವನೆಗಳನ್ನ ನಾವು ಅದನ್ನು ಕರೆಕ್ಟಾಗಿರುವಂತಹ ಒಂದು ಜಾಗದಲ್ಲಿ ನಾವು ತೊಗೊಂಡೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಇಮೋಷನ್ಸ್ನ ನಾವು ಬ್ಯಾಲೆನ್ಸ್ ಮಾಡದೇ ಇದ್ದಾಗ ತುಂಬಾ ಬ್ಲಾಕೇಜಸ್ ಆಗುತ್ತೆ, ಆಯಿತಾ. ಸೊ ಆ ಥರ ಬ್ಲಾಕೇಜಸ್ ಆದಾಗ ಮೂಲಾಧಾರ ಚಕ್ರನ ಬ್ಲಾಕ್ ಮಾಡಿದಾಗ ಮನಿ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಅಂದರೆ ದುಡ್ಡಿನ ಸಮಸ್ಯೆ ಕಾಡುತ್ತೆ. ಪ್ಲಸ್ ಅದು ರಿಲೇಷನ್ಶಿಪ್ಗೂ ಕಾಡುತ್ತೆ. ಮೂಲಾಧಾರ ಚಕ್ರ ಸ್ಟಾರ್ಟಿಂಗ್ ಫಸ್ಟ್ ಪಾಯಿಂಟ್ ಆಗಿರುತ್ತೆ, ಅದು ನಮ್ಮ ಚಕ್ರಾಸಲ್ಲಿ 7 ಚಕ್ರಾಸ್ ಇರುತ್ತಲ್ಲ. ಸೊ ಫಸ್ಟ್ ಮೂಲಾಧಾರ ಚಕ್ರ, ರೂಟ್ ಚಕ್ರ ಬರುತ್ತೆ. ಸೊ ಆಯಿತಾ. ಸೊ ಅನಾಹತ ಚಕ್ರ ಯಾವುದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ, ರಿಲೇಷನ್ಶಿಪ್ಪು ತುಂಬ ಜಾಸ್ತಿ ಬ್ಲಾಕೇಜಸ್ ಆಗಿರುತ್ತೆ ನೋಡಿ. ಸೊ ಯಾವ ಥರ ಹೇಳ್ತೀನಿ ಅಂದರೆ, ತುಂಬ ಜನ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ದು ರಿಲೇಷನ್ಶಿಪ್ಪು ಸರಿ ಇರಲ್ಲ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಸರಿ ಇರಲ್ಲ, ಮತ್ತು ಅಮ್ಮ ಮಕ್ಕಳದು ಸರಿ ಇರಲ್ಲ, ಫ್ರೆಂಡ್ಸ್ದು ಮತ್ತು ಮಕ್ಕಳು ಹೇಳಿದ ಮಾತು ಕೇಳದೇ ಇರೋದು. ಸೊ ಅದೆಲ್ಲ ಏನಾಗುತ್ತೆ ಅಂದರೆ ರಿಲೇಷನ್ಶಿಪ್ನ ಬ್ಲಾಕೇಜಸ್ ಜಾಸ್ತಿ ಮಾಡ್ಕೊತಾ ಹೋಗುತ್ತೆ. ಯಾವಾಗ ಅನಾಹತ ಚಕ್ರದಲ್ಲಿ ಬ್ಲಾಕೇಜಸ್ ಜಾಸ್ತಿ ಆದಾಗ ನಮ್ಮ ಒಂದು ಎಮೋಷನ್ಸ್ನ, ಸೊ ನಮ್ಮದು ಒಂದು ಹೇಳ್ತೀನಿ ನಾನು, ಎಮೋಷನ್ಸ್ದೆಲ್ಲ ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅಂದರೆ ನಮ್ಮ ಒಂದು ಗಟ್ಟಲ್ಲಿ, ಆಯಿತಾ. ಗಟ್ ಹೆಲ್ತ್, ಅದಕ್ಕೆ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿರಬೇಕು ಅಂತ ಹೇಳೋದು. ಸೊ ಯಾವುದೇ ಒಂದು ನಿಮ್ಮ ಒಂದು ಭಾವನೆಗಳಿರ್ಬೋದು, ಸೊ ಅದು ಹೋಗಿ ಗಟ್ಟಲ್ಲಿ ಸೇರಿಕೊಂಡಾಗಲೇ ಅದು, ನಾನು ಹೇಳಿದ್ನಲ್ಲ, ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ 2 ಟೈಪಲ್ಲಿ ವಿಂಗಡಿಸಲಾಗಿದೆ ಇದನ್ನು. ಸೊ ಯಾವಾಗ ನಮ್ಮ ಒಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತಲ್ಲ, ಸೊ ಅದು ನಮ್ಮ ಒಂದು ಭಾವನೆಗಳು ಅದಕ್ಕೆ ಸ್ಪಂದಿಸುತ್ತೆ, ಆಯಿತಾ. ಸೊ ಯಾವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಯಾವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವೋ ಸ್ಯಾಡ್ ಆಗಿರುವಂತಹ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದೆಲ್ಲ ಏನಾಗುತ್ತೆ ಅಂದರೆ, ಅದೇ ಈ ಥರ 7 ಚಕ್ರಸಲ್ಲಿ ಬ್ಲಾಕೇಜಸ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಆವಾಗ ಮೂಲಾಧಾರ ಚಕ್ರ ಬ್ಲಾಕ್ ಆದಾಗ ಸೊ ಮನಿ ಇಶ್ಯೂಸ್ ಆಗಿರ್ಬೋದು, ರಿಲೇಷನ್ಶಿಪ್ದು ಅದು ಕಾಡುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಅನಾಹತ ಚಕ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಅಂದರೆ ಹಾರ್ಟ್ ಚಕ್ರ ಬಗ್ಗೆ, ಆಯಿತಾ. ಸೊ ಹಾರ್ಟ್ ಚಕ್ರ ತುಂಬಾ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ. ಸೊ ತುಂಬ ಜನ ನಂದು ಹಳೆ ವ್ಲಾಗ್ಸಲ್ಲೂ ನೋಡಿದ್ದೀರಲ್ಲ, ರಿಲೇಷನ್ಶಿಪ್ದೆಲ್ಲ ಮಾಡಿದ್ದೀನಿ ನಾನು. ಸೊ ಅದಕ್ಕೊಂದು ಮೆಡಿಟೇಷನ್ ಹೇಳ್ಕೊಡೋಣ ಅಂದ್ಬಿಟ್ಟು ಈ ಹೊಸ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದನ್ನು ಪಿಂಕ್ ಲೈಟ್ ಥೆರಪಿ ಅಂತಾರೆ, ಪಿಂಕ್ ಲೈಟ್ ಮೆಡಿಟೇಷನ್ ಅಂತ ಕರೀತಾರೆ. ಸೊ ಅದು ಹೇಗೆ ಮಾಡಬೇಕು ಅಂತಲೂ ನಾನು ತೋರಿಸ್ತೀನಿ. ಸೊ ಅದು ಮಾಡಬೇಕಾದ್ರೆ ಫಸ್ಟ್ ಬೇಸಿಕ್ಕಾಗಿ ನೀವು ಪಿಂಕ್ ವೇರ್ ಮಾಡಿರಬೇಕು, ಪಿಂಕ್ ಕಲರಲ್ಲಿ ಇರಬೇಕು. ನೀವು ಪಿಂಕ್ ಕಲರ್ ಡ್ರೆಸ್ನ ವೇರ್ ಮಾಡಿರಬೇಕಾಗುತ್ತೆ, ಆಯಿತಾ. ಸೊ ನಿಮಗೆ ನೋಡಿದಾಗ ಪಿಂಕ್ ಆಗಿ ಕಾಣಿಸ್ತಾ ಇರಬೇಕು. ಸೊ ಫಸ್ಟ್ ಏನು ಮಾಡಿ ಅಂದರೆ, ಯಾವ್ದಾರ ಒಂದು ರೋಸ್ದು ತೊಗೊಳ್ಳಿ ಫ್ರೆಂಡ್ಸ್, ಆಯಿತಾ. ರೋಸ್ದು ಪಿಂಕ್ ಕಲರಲ್ಲಿ ತೊಗೊಳ್ಳಿ, ರೋಸ್ದು ಪೆಟಲ್ಸ್ನ ತೊಗೊಳ್ಳಿ. ಯಾಕೆ ಅಂದರೆ ಫಸ್ಟ್ ನೀವು ಅದನ್ನು ವಿಜುವಲೈಸೇಷನ್ ಮಾಡ್ಕೋಬೇಕಾಗುತ್ತೆ, ಅದನ್ನೇ ಗಮನ ಇಟ್ಟು ನೋಡಬೇಕಾಗುತ್ತೆ. ಸೊ ನೀವು ನಂದು ನೋಡಿ ಪಿಂಕ್ ಕಲರೇ ವೇರ್ ಮಾಡಿರೋದು. ಸೊ ನಂದು ಪಿಂಕ್ ಕಲರ್ ನೋಡಿಕೊಂಡು ನೀವು ಮೆಡಿಟೇಷನ್ ಮಾಡ್ಕೋಬೋದು, ಆಯಿತಾ. ಸೊ ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ಸೊ ಬನ್ನಿ. ಸೊ ನಮ್ಮ ಒಂದು ಹಾರ್ಟ್ ಚಕ್ರ ಕರೆಕ್ಟಾಗಿರಬೇಕು ಅಂದರೆ ಪ್ರಾಣ ಶಕ್ತಿ ಅಂತಾರೆ, ಪ್ರಾಣ ಅದು ಕರೆಕ್ಟಾಗಿ ಫ್ಲೋ ಆಗ್ತಾ ಇರಬೇಕು.
ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ನೀವೊಂದು ಬೈಕ್ ಇಲ್ಲ ಕಾರ್ನ ಓಡಿಸ್ತಾ ಇರ್ತೀರಾ, ಅದಕ್ಕೆ ನೀವೇನು ಹಾಕಬೇಕಾಗುತ್ತೆ, ಪೆಟ್ರೋಲ್ ಇಲ್ಲ ಡೀಸೆಲ್ ಹಾಕಿದ್ರೆ ಗಾಡಿ ಮೂವ್ ಆಗೋದು, ಇಲ್ಲಾಂದರೆ ಅಲ್ಲೇ ಸ್ಟಾಪ್ ಆಗಿರುತ್ತೆ, ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ. ಅದೇ ಥರ ನಮ್ಮ ಬಾಡಿನಲ್ಲಿ ಏನು ಒಂದು ಚಕ್ರಾಸ್ ಇರುತ್ತೋ, ಸೊ ಯಾವಾಗ ನಾವು ಅದಕ್ಕೆ ಚೆನ್ನಾಗಿ ಇಟ್ಕೊಂಡಿರ್ತೀವೋ ಅವಾಗ ಅದು ಆ್ಯಕ್ಟಿವೇಟ್ ಆಗುತ್ತೆ, ಕರೆಕ್ಟಾಗಿ ವರ್ಕ್ ಮಾಡ್ತಾ ಹೋಗುತ್ತೆ. ವರ್ಕ್ ಅಂದರೆ ಹಿಂಗೆ ಕಾರ್ ಓಡಿಸ್ಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ಹಾಕಿದ್ರೆ ಮುಂದೆ ಹೋಗುತ್ತೆ, ಇಲ್ಲಾಂದರೆ ಅಲ್ಲೇ ಸ್ಟಾಪ್ ಆಗಿರುತ್ತಲ್ಲ, ಅದೇ ಥರ ಬ್ಲಾಕೇಜಸ್ ಆದಾಗೂ ಅಷ್ಟೇ ನಾವು ಇಂಪ್ರೂವ್ಮೆಂಟ್ ಆಗೋಕ್ಕೆ ಅದು ಬಿಡಲ್ಲ, ಅಲ್ಲೇ ಬ್ಲಾಕ್ ಮಾಡ್ತಾ ಇರುತ್ತೆ. ಆಯಿತಾ, ಯಾವುದೇ ಒಂದು ಕೆಲಸನ ಅದು ಕರೆಕ್ಟಾಗಿ ಸಲೀಸಾಗಿ ಮಾಡೋಕ್ಕೆ ಅದು ಬಿಡಲ್ಲ, ಅಡೆತಡೆಗಳಾಗ್ತಾ ಇರುತ್ತೆ. ಸೊ ಅಲ್ಲಲ್ಲೇ ಅದು ಸ್ಟಾಪ್ ಮಾಡ್ಕೊತಾ ಬರ್ತಾ ಇರುತ್ತೆ. ಸೊ ಬನ್ನಿ ಇವಾಗ ಹಾರ್ಟ್ ಚಕ್ರ ಹೀಲ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾರ್ಟ್ ಚಕ್ರನ ಹೀಲ್ ಮಾಡಬೇಕು ಅಂದರೆ ಸೊ ಯಾವ ಥರ ಅದರದ್ದು ಯೂಸಸ್ ಆಗುತ್ತೆ ಅಂತ, ಯಾವ ಥರ ಅದು ಉಪಯೋಗಕ್ಕೆ ಬರುತ್ತೆ ಅಂದರೆ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕೆ ಫಸ್ಟ್ನೇ ಪಾಯಿಂಟ್. ಆಯಿತಾ, ಸೊ ಸೆಕೆಂಡ್ನೇದೇನು ಅಂದರೆ ನಮ್ಮ ಒಂದು ಹಾರ್ಟ್ ಚಕ್ರನ ಹೀಲ್ ಮಾಡ್ಕೋಬೋದು, ಮತ್ತು ಸೆಲ್ಫ್ ಹೀಲಿಂಗ್ ಅಂತ ನಮ್ಮನ್ನು ನಾವು ಹೀಲ್ ಮಾಡ್ಕೋಬೋದು. ಆಯಿತಾ, ಸೊ ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಫ್ರೆಂಡ್ಸ್, ನೀವು ನಾ ಹೇಳಿದ್ನಲ್ಲ, ನಮ್ಮ ಒಂದು ಇಮೋಷನ್ಸು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ಆರ್ಗನ್ಸಲ್ಲೇ ಹೋಗಿ ಅದು ಸೇರ್ಕೊಳ್ಳೋದು. ಆಯಿತಾ, ಟಾಕ್ಸಿಕ್ ಇಲ್ಲ, ಆರ್ಗನ್ಸಲ್ಲೇ ಹೋಗಿ ಸೇರ್ಕೋತಾ ಇರುತ್ತೆ, ಒಂದೊಂದು ಬಾಡಿ ಪಾರ್ಟ್ಸಲ್ಲೂ ಕಲೆಕ್ಟ್ ಆಗ್ತಾ ಇರುತ್ತೆ. ಅದು ಗಟ್ ಹೆಲ್ತಲ್ಲಾಗಿರ್ಬೋದು, ಆ ಥರ ಒಂದೊಂದು ಬೇರೆ ಬೇರೆ ಅಂಗಗಳಲ್ಲಿ ಅಂತ ಅಂದ್ಕೊಳ್ಳಿ. ಸೊ ಅದು ಏನಾಗುತ್ತೆ ಅಂದರೆ, ಈಗ ನೋಡಿ ಥ್ರೋಟ್ ಅನಾಹತ ಚಕ್ರ ಎಲ್ಲಿರುತ್ತೆ ಹೇಳಿ, ಅನಾಹತ ಚಕ್ರ ಹಾರ್ಟಲ್ಲಿರುತ್ತೆ. ಸೊ ಮೇಲ್ಗಡೆ ಥ್ರೋಟ್ ಚಕ್ರ ಬರುತ್ತಲ್ಲ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಇಮೋಷನ್ಸ್ದು ಬರ್ಡನ್ ಆದಾಗ ಸೊ ಅಲ್ಲಿ ಥೈರಾಯ್ಡ್ ಇಶ್ಯೂಸ್ ಬರೋದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಅವರು ಒಂದು ಎಮೋಷನ್ಸ್ನ ಅವರು ಏನು ಮಾಡ್ತಾ ಇರ್ತಾರೆ ಅಂದರೆ ಹೇಳ್ಕೊತಾ ಇರಲ್ಲ, ಎಲ್ಲ ಹದಮಿಟ್ಕೊತಾ ಇರ್ತಾರೆ. ಆಯಿತಾ, ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರಲ್ಲ, ಅವರು ಅದನ್ನು ಹದಮಿಡ್ತಾ ಇರ್ತಾರೆ, ಅಂದರೆ ಹೇಳ್ಕೊಳ್ದೆ ಅವ್ರದ್ದು ಒಂದು ನೋವನ್ನ ಹಾಗೆ ನುಂಗ್ಕೊಳ್ತಾ ಇರ್ತಾರಲ್ಲ. ಸೊ ಅದೇನಾಗುತ್ತೆ ಅಂದರೆ ಹೀಲ್ ಆಗಲ್ಲ ಅದು, ಅವಾಗ ಅದು ಜಾಸ್ತಿ ಇಮೋಷನ್ಸ್ ಬರ್ಡನ್ ಆದಾಗ ಅದು ಆ ಒಂದು ಚಕ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದನ್ನು ಹೇಳ್ತಾ ಇರೋದು. ಸೊ ಎಲ್ಲದಕ್ಕೂ ಒಂದೊಂದು ಚಕ್ರಾಸ್ ಇರುತ್ತೆ, ಸೊ ಅದು ಆ್ಯಕ್ಟಿವೇಟ್ ಮಾಡಬೇಕು ನಾವು, ಅದೆಲ್ಲ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊತಾ ಬಂದಾಗ ಅದು ಪ್ರಾಪರಾಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಹೇಳಿದ್ನಲ್ಲ, ಹೇಗೆ ನಾವು ಒಂದು ಕಾರ್ಗೆ ಡೀಸೆಲ್ ಪೆಟ್ರೋಲ್ ಹಾಕಿದಾಗ ಹೇಗೆ ಮೂವ್ ಆಗುತ್ತೆ, ಸ್ಟಾಪ್ ಆಗಲ್ಲ, ಸ್ಟಾಪ್ ಆಗೋದು ಅಂದರೆ ಬ್ಲಾಕೇಜಸ್ನ ಕ್ರಿಯೇಟ್ ಮಾಡೋದು ಅಂತ. ಆಯಿತಾ, ಸೊ ಹೇಗೆ ಈಸಿಯಾಗಿ ಫ್ಲೋ ಆಗಬೇಕು ಅಂದರೆ, ಸೊ ಈಸಿಯಾಗಿ ಫ್ಲೋ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂತಹ ಬ್ಯಾಟ್ರಿ ಆಗಿರ್ಬೋದು, ಮತ್ತು ಅದಕ್ಕೆ ಬೇಕಾಗಿರುವಂತಹ ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಮಾತ್ರ ಅದರದ್ದು ಸರಿಯಾಗಿ ವರ್ಕ್ ಮಾಡೋಕ್ಕೆ ಸಾಧ್ಯ. ಈವನ್ ನೀವು ಟಿ ವಿದು ಎಕ್ಸಾಂಪಲ್ ನಾನು ತೊಗೊಂಡ್ರು ರಿಮೋಟ್ ಕಂಟ್ರೋಲಲ್ಲಿ ಇರುತ್ತೆ ಅಲ್ವಾ, ಸೊ ಆನ್ ಮಾಡಿದಾಗ ಮಾತ್ರ ಆನ್ ಆಗುತ್ತೆ, ಆಫ್ ಮಾಡಿದಾಗ ಆಫ್ ಆಗುತ್ತೆ. ಬ್ಲಾಕೇಜಸ್ ಇದ್ದಾಗ ಹಾಗೆ ಏನೂ ಕಾಣಿಸ್ತಾ ಇರಲ್ಲ, ಫುಲ್ ಕ್ಲಿಯರ್ ಆದಾಗ ನೀಟಾಗಿ ಪಿಕ್ಚರ್ ಕಾಣಿಸ್ತಾ ಇರುತ್ತೆ. ಸೊ ಆ ಥರ ಅರ್ಥ ಬರುತ್ತೆ. ಸೊ ಬನ್ನಿ, ಸೊ ಹಾರ್ಟ್ ಚಕ್ರ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಲವ್ ಮತ್ತು ರೊಮ್ಯಾನ್ಸ್ನ. ಆಯಿತಾ, ಸೊ ಅದಕ್ಕೆ ಹಾರ್ಟ್ ಚಕ್ರ ಯಾವಾಗ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೋ ಅವಾಗಲೇ ರಿಲೇಷನ್ಶಿಪ್ ಬ್ರೇಕ್ ಆಗೋದಿರ್ಬೋದು. ಇವಾಗ ನೀವೆಲ್ಲ ಹೇಳ್ತಿರಲ್ಲ ಬ್ರೇಕಪ್ ಆಯಿತು ಹಾಗೆ ಹೀಗೆ ಅಂತ, ಸೊ ಹುಡುಗ ಹುಡುಗಿದು ನಾನು ಹೇಳ್ತಾ ಇರೋದು. ಆಯಿತಾ, ಸೊ ಎಲ್ಲರದ್ದು ರಿಲೇಷನ್ಶಿಪ್ ಅಂದರೆ ಅಪ್ಪ ಮಕ್ಕಳು, ಹಸ್ಬೆಂಡ್ ಆ್ಯಂಡ್ ವೈಫ್ದು ಬರುತ್ತೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಬರುತ್ತೆ, ಎಲ್ಲ ಥರದ್ದು ರಿಲೇಷನ್ಶಿಪ್ದು ಬರೋದು ನಾನು ಹೇಳ್ತಾ ಇರೋದು. ಸೊ ಅದು ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದನ್ನು ಹೇಗೆ ತುಂಬ ಬ್ಲಾಕೇಜಸ್ ಇದ್ದಾಗ ಹೇಗೆ ಹೀಲ್ ಮಾಡ್ಕೋಬೋದು ಅಂತ ನಾನು ಹೇಳಿದ್ನಲ್ಲ. ಫಸ್ಟು ಪಿಂಕ್ ಕಲರ್ದು ಜಾಸ್ತಿ ಹೈಲೈಟ್ ಮಾಡಿ, ಪಿಂಕ್ ಕಲರ್ದು ವಿಜುವಲೈಸೇಷನ್ನ ನೀವು ಮಾಡ್ಕೋಬೇಕಾಗುತ್ತೆ. ಆಯಿತಾ, ಸೊ ಪಿಂಕ್ ಕಲರ್ದು. ಸೊ ಬನ್ನಿ, ಸೊ ನಿಮ್ಮದು ಹಾರ್ಟ್ ಚಕ್ರ ಹೇಗೆ ಕರೆಕ್ಟಾಗಿದೆ, ಆ್ಯಕ್ಟಿವೇಟ್ ಆಗಿದೆ, ಹೇಗೆ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಗೆ ನೀವು ತಿಳ್ಕೊಬೋದು ಅಂದರೆ, ಯಾವಾಗ ನಿಮ್ಮ ಹಾರ್ಟ್ ಚಕ್ರ ಸರಿಯಾಗಿರುತ್ತೋ, ಅಂದರೆ ಬ್ಲಾಕೇಜಸ್ ಇಲ್ಲದೆ ಇರುತ್ತೋ, ಸೊ ಆವಾಗ ನೀವು ಲವಬಲ್ ಆಗಿರ್ತೀರ, ಅಂದರೆ ಬೇರೆಯವ್ರಿಗೆ ಪ್ರೀತಿನ ಕೊಡೋದ್ರಲ್ಲಿ ಇದಾಗಿರ್ತಾರೆ. ಆಯಿತಾ, ಆ ಥರ. ಸೊ ಏನು ಅಂದರೆ, ಸೊ ಬೇರೆಯವ್ರಿಗೆ ಕಂಫರ್ಟ್ ಕೊಟ್ಟಾಗ ಅವರೂ ಒಂಥರ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಅಲ್ವಾ. ಸೊ ಪಾಸಿಟಿವ್ ವೇನಲ್ಲಿ ನಾನು ಹೇಳ್ತಾ ಇರೋದು, ಅವ್ರಿಗೆ ಪಾಸಿಟಿವ್ ವೈಬ್ಸ್ ಹೋಗ್ತಾ ಇರುತ್ತೆ. ಸೊ ಅವ್ರಿಗೆ ಅನಿಸುತ್ತೆ ಇವ್ರ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಬೇಕಪ್ಪ, ತುಂಬ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಇವ್ರ ಹತ್ರ, ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಇವ್ರ ಹತ್ರ ಅಂತ ತುಂಬ ಆಸೆ ಆಗುತ್ತೆ. ಯಾರ ಹತ್ರ? ಹಾರ್ಟ್ ಚಕ್ರ ಕರೆಕ್ಟಾಗಿರೋರ ಹತ್ರ. ಆಯಿತಾ, ಅಂದರೆ ಅನಾಹತ ಚಕ್ರ ಬಗ್ಗೆ ನಾನು ಮಾತಾಡ್ತಿರೋದು. ಹಾರ್ಟ್ ಚಕ್ರ ಚೆನ್ನಾಗಿದ್ದಾಗೆ ನಾವು ಬೇರೆಯವ್ರಿಗೆ ಪ್ರೀತಿನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಥರ ಫ್ರೆಂಡ್ಸ್ ಇದೆ. ಆಯಿತಾ, ಬ್ಲಾಕೇಜಸ್ ಇದ್ದಾಗ ಏನು ಅಂದರೆ ಬರೀ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಯಾವುದೇ ಒಂದು ಜಲಸ್ ತುಂಬ ಇರುತ್ತೆ ಆ ಥರ ಇದ್ದಾಗ. ಆಯಿತಾ, ಹಾರ್ಟ್ ಚಕ್ರ ಯಾವಾಗ ಬ್ಲಾಕೇಜಸ್ ಜಾಸ್ತಿ ಇರುತ್ತೋ, ಬೇರೆಯವ್ರನ್ನ ನೋಡಿದಾಗ ಅವ್ರು ಚೆನ್ನಾಗಿ ಡ್ರೆಸ್ಅಪ್ ಆಗಿರೋದು ನೋಡ್ಬಿಟ್ಟು ಜಲಸ್ ಪಡೋದು, ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ, ನಾವು ಅಷ್ಟೊಂದು ಚೆನ್ನಾಗಿಲ್ವಲ್ಲ, ನೋಡೋದಕ್ಕೆ ಲುಕ್ ಆಗಿಲ್ವಲ್ಲ ನಾವು, ಅವ್ರು ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ, ಆ ಥರ.
ಸೊ ಆ ಥರ ಜಲಸ್ ಭಾವ ಇರಲೇಬಾರ್ದು ಆಯಿತಾ. ಯಾವಾಗ್ಲೂ ಇದು ಲವಬಲ್ ಆಗಿರ್ಬೇಕಂದ್ರೆ ಬೇರೆಯವ್ರಿಗೆ ಪ್ರೀತಿ ಕೊಡೋಂಗೆ ಇರಬೇಕು ನಾವು. ಅಂದರೆ ಬೇರೆಯವ್ರು ಏನಾರ ಒಂದು ಥಿಂಗ್ಸ್ನ ತೊಗೊಂಡಾಗ ನಾವು ಹ್ಯಾಪಿಯಾಗಿ ಫೀಲ್ ಮಾಡಬೇಕು, ಆವಾಗಲೇ ನಮ್ಮ ಹಾರ್ಟ್ ಚಕ್ರ ಚೆನ್ನಾಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಆ ಥರ ಒಂದು ಸಿಚುವೇಷನಲ್ಲಿ ನಾವು ಇರ್ತೀವೋ ಸೊ ಅವಾಗ ರಿಲೇಷನ್ಶಿಪ್ಪೂ ಚೆನ್ನಾಗಿರುತ್ತೆ. ಯಾವುದೇ ಒಂದು ಬ್ಲಾಕೇಜಸ್ಸು ನಿಮಗೆ ಕ್ರಿಯೇಟ್ ಆಗೋಲ್ಲ. ಸೊ ಯಾವುದಕ್ಕೆ ಯಾಕೆ ಬರುತ್ತೆ ಅಂತ ಅದಕ್ಕೆ ರೂಟ್ ಕಾಸ್ ಹೇಳ್ತಾ ಇರೋದು ತಿಳ್ಕೊಳ್ಳಿ ಫಸ್ಟ್. ಸೊ ಬನ್ನಿ ಇವಾಗ ಫೈನಲ್ ಆಗಿ ನಾನು ಪಿಂಕ್ ಲೈಟ್ ಮೆಡಿಟೇಷನ್ ಬಗ್ಗೆ ಬರ್ತೀನಿ. ಫಸ್ಟ್ ಇದ್ರ ಬೇಸಿಕ್ತು ನಾನು ತಿಳಿಸ್ಬೇಕಿತ್ತು, ಅದಕ್ಕೋಸ್ಕರ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಬಿಕಾಸ್ ಇದು ಹಾರ್ಟ್ ಚಕ್ರ ಬಗ್ಗೆ ಇದ್ದಿದ್ದರಿಂದ, ಸೊ ಅನಾಹತ ಚಕ್ರ ಬಗ್ಗೆ ಇರೋದ್ರಿಂದ ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸುಮ್ಮನೆ ಹಾಗೆ ಮಾಡಿ ಅಂದ್ಬಿಟ್ರೆ ಜಸ್ಟ್ ನೀವು ಮಾಡಿಬಿಟ್ಟು ಹೊಟ್ಟೋಗ್ತೀರಾ, ಅದರ ಹಿನ್ನೆಲೆನ ನೀವು ತಿಳ್ಕೊಂಡಿರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇವಾಗ ಬನ್ನಿ ಹೇಳ್ತೀನಿ. ಸೊ ಇದನ್ನು ಮಾಡಬೇಕು ಅಂದರೆ ಜಸ್ಟ್ ಒಂದು 5 ರಿಂದ 10 ನಿಮಿಷ ಅಷ್ಟೇ ನೀವು ಮಾಡಬೇಕಾಗುತ್ತೆ ಆಯಿತಾ. ಸೊ 5 ರಿಂದ 10 ನಿಮಿಷ ಅಷ್ಟೇ ಮಾಡಬೇಕು. ಫಸ್ಟು ಪಿಂಕ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ, ಪಿಂಕ್ ಕಲರ್ನ ಆಯಿತಾ. ಪಿಂಕ್ ಕಲರ್ ಡ್ರೆಸ್ ಆಗಿರ್ಬೋದು, ಪಿಂಕ್ ಕಲರ್ ನಾನು ಹೇಳಿದ್ನಲ್ಲ ರೋಸ್ದು ಪೆಟಲ್ಸ್ ಆಗಿರ್ಬೋದು. ಸೊ ಪಿಂಕ್ ಕಲರ್ದು ನಿಮ್ಗೇನು ಕಾಣಿಸುತ್ತೋ ನಿಮ್ಮ ಸುತ್ತಮುತ್ತ ಏನಾರ ಒಂದು ಪಿಂಕಾಗೆ ಇಟ್ಕೊಳ್ಳಿ ಆಯಿತಾ. ಸೊ ಪಿಂಕಾಗಿ ಇಟ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂತ ಇದ್ರಲ್ಲಿ ಬರುತ್ತೆ, ನಿಮಗೆ ಅರ್ಥ ಆಗುತ್ತೆ. ಸೊ ಯಾಕೆಂದರೆ ಇದು ಪಿಂಕ್ ಲೈಟ್ ಮೆಡಿಟೇಷನ್ ಆಗಿರೋದ್ರಿಂದ ಪಿಂಕಾಗೇ ಇರಬೇಕಾಗುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕಾಗುತ್ತೆ. ಉಸಿರನ್ನ ಒಳಗೆ ತಗೋಬೇಕು ಮತ್ತು ಉಸಿರನ್ನ ದೀರ್ಘವಾಗಿ ಹೊರಗಡೆ ಬಿಡಬೇಕು. ಯಾಕೆ ಅಂದರೆ ನಮ್ಮ ಬಾಡಿನಲ್ಲಿ ಆಕ್ಸಿಜನ್ ಇರಬೇಕು ಇದು ಮಾಡಬೇಕಾದ್ರೆ, ಆವಾಗಲೇ ಅದು ವರ್ಕ್ ಆಗೋದು ಮೆಡಿಟೇಷನ್ಗೆ ಆಯಿತಾ. ಸೊ ಫಸ್ಟ್ ಏನು ಮಾಡಿ ಅಂದರೆ ಬ್ರೀತ್ ಇನ್, ಉಸಿರನ್ನ ಒಳಗೆ ತಗೊಳ್ಳಿ, ದೀರ್ಘವಾಗಿ ತಗೋಬೇಕು. ಬ್ರೀತ್ ಇನ್ ಮಾಡಿ ಜೋರಾಗಿ ತಗೊಂಡು ಮತ್ತೆ ಬ್ರೀತ್ ಔಟ್, ಉಸಿರನ್ನ ಹೊರಗಡೆ ಬಿಡಬೇಕಾಗುತ್ತೆ. ಮತ್ತೆ ಬ್ರೀತ್ ಇನ್ ತಗೊಳ್ಳಿ, ಮತ್ತೆ ಉಸಿರನ್ನ ಹೊರಗಡೆ ಬಿಡಿ, ಮತ್ತೆ ಬ್ರೀತ್ ಇನ್ನು, ಮತ್ತೆ ಉಸಿರನ್ನ ಹೊರಗಡೆ ಬಿಡಬೇಕು. ಈ ಥರ 3 ಸಲ ಮಾಡಬೇಕು, 3 ಟೈಮ್ಸ್ ಮಾಡಬೇಕು. ಮತ್ತು ಪಿಂಕ್ ಕಲರ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಒಂದು ಸುತ್ತಮುತ್ತ ಎಲ್ಲ ಪಿಂಕಾಗಿ ಕಾಣಿಸ್ತಾ ಇರೋಂಗೆ ಕಣ್ಮುಂದೆ ಆ ಥರ ಪಿಕ್ಚರ್ನ ತೊಗೊಂಬನ್ನಿ. ಸೊ ಯಾವ ಥರ ಅಂದರೆ ಲೆಫ್ಟ್ ತಂಬನ್ನು ತಗೊಳ್ಳಿ, ಎಡಗಡೆ ಹೆಬ್ಬೆಟ್ಟು ಇರುತ್ತಲ್ಲ, ಎಡಗಡೆ ಕೈ ಬೆರಳ್ದು ಹೆಬ್ಬೆಟ್ಟು ಏನಿರುತ್ತೋ ತಂಬಿರುತ್ತಲ್ಲ, ಸೊ ಅದನ್ನು ಹಾರ್ಟ್ ಹತ್ರ ಇಟ್ಕೊಳ್ಳಿ, ಹಿಂಗೆ ಅನಾಹತ ಚಕ್ರ ಹತ್ರ. ಸೊ ಇಲ್ಲಿ ಇಟ್ಕೊಂಡು ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ಅಂದರೆ ಪಿಂಕ್ ಕಲರ್ದು ಯಾವ ಥರ ಮಾಡ್ಕೋಬೇಕು ಅಂದರೆ ನೀವು ಒಂದು ಲೋಟಸ್ದು ಪೆಟಲ್ಸ್ ಅಂದ್ಕೊಳ್ಳಿ, ಒಂದು ಚಿಕ್ಕ ಲೋಟಸ್ದು ಪೆಟಲ್ಸು ಫುಲ್ಲು ಹರಡ್ತಾ ಇರೋಂಗೆ, ಅಂದರೆ ಹಿಂಗೆ ಮುಚ್ಚಿರುತ್ತಲ್ಲ ಲೋಟಸ್ ಏನೊಂದು ಮುಚ್ಚಿರುತ್ತೋ ಅದೆಲ್ಲ ನಿಧಾನವಾಗಿ ಓಪನ್ ಆಗ್ತಾ ಇದೆ ಅಂದ್ಕೊಳ್ಳಿ. ಸೊ ಎಲ್ಲ ಪೆಟಲ್ಸೂ ಓಪನ್ ಆಗ್ತಾ ಇದೆ, ಎಲ್ಲ ಪಿಂಕಾಗಿ ಕಾಣಿಸ್ತಾ ಇದೆ ನಿಮಗೆ. ಸೊ ಆ ಒಂದು ಪೆಟಲ್ಸು ಏನೋ ಒಂದು ಪಿಂಕ್ ಕಲರ್ದು ದಳಗಳಿರುತ್ತೋ ಅದು ಇಷ್ಟು ಇರೋದು ದೊಡ್ಡ ಸೈಜ್ ಆಗ್ತಾ ಇದೆ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಆಗ್ತಾ ಇದೆ ಅಂತ. ಸೊ ಅದು ನಿಧಾನಕ್ಕೆ ನಿಮ್ಮ ಒಂದು ಶೋಲ್ಡರ್ ಹತ್ರ ಬರ್ತಾ ಇದೆ. ಆ ಒಂದು ಹಾರ್ಟ್ ಇದರಿಂದ ಆ ಒಂದು ಏನೊಂದು ದಳ ಇರುತ್ತೋ ಸೊ ಅದು ನಿಮ್ಮದು ಲೆಫ್ಟ್ ಇದ್ರ ಹತ್ರ ಬರ್ತಾ ಇದೆ ಅಂತ. ಅಂದರೆ ಅದು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಥರ ನೀವು ಮನಸ್ಸಲ್ಲಿ ವಿಜುವಲೈಸೇಷನ್ ಮಾಡ್ಕೋಬೇಕಾಗುತ್ತೆ ಆಯಿತಾ. ಕಣ್ಣು ಮುಚ್ಕೊಂಡೇ ಮಾಡಬೇಕು ನೀವು ಇದನ್ನು. ಸೊ ಅದು ನಿಮ್ಮ ಒಂದು ಶೋಲ್ಡರ್ ಹತ್ರ ಬಂದು ಸೊ ನಿಮ್ಮ ಒಂದು ಹಾರ್ಟಿಂದ ಪಿಂಕ್ ಲೈಟು ಹೊರಗಡೆ ಬರ್ತಾ ಇದೆ ಅಂತ. ಪಿಂಕ್ ಲೈಟು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಅರ್ಥ ಆಗದೆ ಇದ್ದರೆ. ಸೊ ಇವಾಗ ನೀವು ಹಳೆ ಕಾಲದ ಮೂವೀಸಲ್ಲಿ ನೋಡಿರ್ತೀರಾ. ಸೊ ಯಾವ್ದಾರ ಒಂದು ದೇವ್ರದ್ದು ಪಿಕ್ಚರ್ ತೋರಿಸಿದ್ರೆ ಅವ್ರದ್ದು ಸುತ್ತ ಒಂದು ಪ್ರಭಾವಳಿ ಥರ ಒಂದು ಯೆಲ್ಲೋ ಕಲರ್ದು ಇಲ್ಲ ವೈಟ್ ಕಲರ್ದು ಒಂದು ಪ್ರೊಟೆಕ್ಷನ್ ಶೀಲ್ಡ್ ಅಂತ ಹಿಂಗೆ ಬಂದಿರುತ್ತೆ. ಸೊ ಅವರದು ನಾನು ಹೇಳ್ತಾ ಇರೋದು ಆಯಿತಾ. ಸೊ ಆ ಥರ ಒಂದು ಪಿಂಕ್ ಲೇಯರ್ ಬಂದಿರುತ್ತೆ, ಪಿಂಕ್ ಲೈಟ್ ಅಂತ ಕರಿತೀವಿ ಇದನ್ನು ಆಯಿತಾ, ಪಿಂಕ್ ಲೈಟ್. ಸೊ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಆರ್ಟ್ ಚಕ್ರದಿಂದ ಬರ್ತಾ ಇದೆ ಅಂತ ನೀವು ಫೀಲ್ ಮಾಡ್ಕೋಬೇಕು. ಅಂದರೆ ಪಿಂಕ್ ಕಲರ್ ಲೈಟ್ ಥರ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಹೇಗೆ ಫೀಲ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮುಖ ಫುಲ್ ಪಿಂಕ್ ಆಗಿದೆ ಮತ್ತು ನಿಮ್ಮದು ಕೈಯೆಲ್ಲ ಪಿಂಕ್ ಆಗಿದೆ, ಫುಲ್ ನಿಮ್ಮ ಒಂದು ಏನೊಂದು ಪ್ರಭಾವಳಿ ಇರುತ್ತೋ ಎಲ್ಲ ಪಿಂಕ್ ಆಗಿದೆ ಅಂತ ಆಯಿತಾ. ಸೊ ಪಿಂಕ್ ಎನರ್ಜಿನ ನಾವು ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ, ಹೈಲೈಟ್ ಮಾಡ್ತಾ ಇದ್ದೀವಿ ಪಿಂಕ್ ಎನರ್ಜಿನ.
ಸೊ ಇವಾಗ ಏನು ಮಾಡಬೇಕು ಅಂದರೆ ನೀವು ನಿಧಾನಕ್ಕೆ ಆ ಒಂದು ಪಿಂಕ್ ಎನರ್ಜಿನ ನಿಮ್ಮ ಕೈ ಈ ಥರ ಹಿಂಗೆ ಇಟ್ಕೊಂಡ್ಬಿಟ್ಟು, ಬಲಗಡೆ ಕೈ ನಾನು ಹೇಳೋದು, ಎಡಗಡೆ ಕೈ ಇಲ್ಲೊಂದು ಇರಲೇಬೇಕು ಹಾರ್ಟ್ ಚಕ್ರ ಹತ್ರ, ಬಲಗಡೆ ಕೈನಲ್ಲಿ ಜಸ್ಟ್ ಹಿಂಗೆ ಸರ್ಕಲ್ ಥರ ಮಾಡ್ತಾಯಿರಿ. ಆ ಸರ್ಕಲ್ನಲ್ಲಿ ಆ ಪಿಂಕ್ದು ಒಂದು ಲೈಟ್ ಏನಿರುತ್ತೋ, ನಾನೇನು ಹೇಳಿದೆ ಇವಾಗ, ದೇವ್ರದ್ದು ಫೋಟೋ ನೀವು ನೋಡಿದಾಗ ಅವ್ರದ್ದು ಮುಖದ ಹಿಂದೆ ಒಂದು ಏನೊಂದು ರೌಂಡ್ ಕಲರ್ ಒಂದು ಸರ್ಕಲ್ ಇರುತ್ತೋ ಅದೇ ಥರ ಫೀಲ್ ಮಾಡ್ಕೋಬೇಕು ನೀವು. ಹೆಂಗೆ ಮಾಡಬೇಕು ಅಂದರೆ ಪಿಂಕ್ ಕಲರ್ದು ಒಂದು ಬಾಲ್ ಥರ, ಆಯಿತಾ, ಒಂದು ಬಾಲ್ ಅಂದ್ಕೊಳ್ಳಿ, ಒಂದು ಬಾಲ್ ಪಿಂಕ್ ಕಲರ್ದು ಹೈಲೈಟ್ ಆಗ್ತಿದೆ ಅಂತ. ಸೊ ನಿಮ್ಮ ಒಂದು ಕೈ ಹತ್ರನೇ ಅದು ಬರ್ತಾ ಇದೆ, ಆ ಒಂದು ಬಾಲ್, ಆ ಥರ ಒಂದು ಇಮ್ಯಾಜಿನೇಷನ್ ನೀವು ಮಾಡ್ಕೋಬೇಕಾಗತ್ತೆ. ಲೈಟ್ ಪಿಂಕ್ ಕಾರ ಆಗಿರ್ಬೋದು, ಡಾರ್ಕ್ ಪಿಂಕ್ ಕಾರ ಆಗಿರ್ಬೋದು, ನಿಮ್ಮ ಒಂದು ಇಮ್ಯಾಜಿನೇಷನಲ್ಲಿ ಇರಬೇಕದು. ಸೊ ಆ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಈಗ ಕೈನ ಹಿಂಗೆ ರೊಟೇಟ್ ಮಾಡ್ತಾ ಇರಬೇಕು, ಕೈನ ಈ ಥರ ಸರ್ಕಲ್ ಮಾಡ್ತಾ ಇರಬೇಕಾಯ್ತಾ, ಸರ್ಕ್ಯುಲರ್ ಮೋಷನಲ್ಲಿ ಹಿಂಗೆ ಮಾಡ್ತಾ ಇರಬೇಕು. ಸೊ ಅದು ಆ ಒಂದು ಬಾಲ್, ಆ ಒಂದು ಎನರ್ಜಿ ಈ ಕೈಯಲ್ಲಿ ಬಂದಿದೆ ಈಗ. ಸೊ ಇವಾಗ ಹೇಗೆ ನೀವು ಮಾಡಬೇಕು ಅಂದರೆ, ನಿಮ್ಮ ಒಂದು ಸ್ಪೆಸಿಫಿಕ್ ಪರ್ಸನ್, ನೀವು ಯಾರಿಗೆ ಅದನ್ನು ಹಾರ್ಟ್ ಚಕ್ರ ಅದು ಹೀಲ್ ಮಾಡಬೇಕು ಅಂತ ಇದ್ದೀರೋ, ಸೊ ಇದು ಹೇಗಿರುತ್ತೆ ಅಂದರೆ ಫಸ್ಟು ನಿಮ್ಮದೂ ಹೀಲ್ ಆಗುತ್ತೆ ಪ್ಲಸ್ ಅವ್ರದ್ದು ಹೀಲ್ ಆಗುತ್ತೆ. ಸೊ ಅದನ್ನು ಹೇಳ್ತಾ ಇರೋದು ನಾನು, ರಿಲೇಷನ್ಶಿಪ್ಪದು ಮಾತಾಡ್ತಿರೋದ್ರಿಂದ. ಸೊ ನಿಮ್ಮದೂ ಹೀಲ್ ಆಗುತ್ತೆ ಪ್ಲಸ್ ಅವ್ರದ್ದು ಹೀಲ್ ಆಗುತ್ತೆ. ಸೊ ಯಾರ ಬಗ್ಗೆ ನೀವು ಮಾಡಬೇಕು ಅಂತಿದ್ದೀರಾ ಅವ್ರದ್ದು ಇಮ್ಯಾಜಿನೇಷನ್, ಅವ್ರದ್ದೊಂದು ಪಿಕ್ಚರ್ನ ನಿಮ್ಮ ಒಂದು ಈ ಸರ್ಕಲ್ ಒಳಗೆ ಕೂರಿಸಿ, ಅವ್ರ ಮುಖ ಅದರಲ್ಲಿ ಇರಬೇಕು, ಆ ಸರ್ಕಲ್ ನಾನೇನು ಹಿಂಗೆ ರೊಟೇಟ್ ಮಾಡ್ತಿದ್ದೀನೋ ಅದರಲ್ಲಿ, ಆಯಿತಾ. ಸೊ ಹಂಗೆ ಮಾಡಿಬಿಟ್ಟು ಈ ಒಂದು ಬಾಲ್ನ ಹಿಂಗೆ ಕಳಿಸ್ಬೇಕು ನೀವು, ಅವ್ರ ಹತ್ರ ಹೋಗುತ್ತೆ ಅದು. ನಾನು ಆ್ಯಕ್ಚುಲಿ ಕಣ್ಣು ಬಿಟ್ಟು ಮಾಡ್ತೀನಿ, ನೀವು ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಮಾಡಿ, ಯಾಕಂದರೆ ನಿಮಗೆ ಹೇಳ್ಕೊಡ್ಬೇಕಲ್ಲ, ಗೊತ್ತಾಗಲ್ಲ ಇಲ್ಲಾಂದರೆ. ಸೊ ನೀವು ಹೇಗೆ ಇದನ್ನು ಬಾಲ್ನ ಹೇಗೆ ನೀವು ಈ ಥರ ಮಾಡಿ ಹಿಂಗೆ ಕಳಿಸ್ತೀರೋ, ಸೊ ಅದು ಆ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಅವ್ರದ್ದೊಂದು ಫೇಸ್, ಅವ್ರದ್ದೊಂದು ಮುಖನ ಇಮ್ಯಾಜಿನ್ ಮಾಡಿಕೊಂಡು, ಸೊ ಅದನ್ನು ಅವ್ರಿಗೆ ಕಳಿಸಿದ್ದೀರಾ. ಇವಾಗ ಅದೇನಾಗಿದೆ ಅಂದರೆ ಅವ್ರದ್ದೊಂದು ಹಾರ್ಟ್ ಚಕ್ರ ಇರುತ್ತಲ್ಲ, ಸೊ ಅಲ್ಲಿ ಹೋಗಿ ಆ ಥರ ಇಮ್ಯಾಜಿನ್ ಮಾಡಬೇಕು ನೀವು. ಆ ಒಂದು ಬಾಲ್ನ ಏನು ಕಳಿಸಿದ್ದೀರೋ ಅವ್ರದ್ದು ಹಾರ್ಟ್ ಚಕ್ರ ಹತ್ರ ಹೋಗ್ಬಿಟ್ಟು ಅದು ಹೀಲ್ ಮಾಡ್ತಾ ಇರುತ್ತೆ, ಆಯಿತಾ. ಸೊ ನೀವು ಅದನ್ನು ಮತ್ತೆ ಅದು ಪಿಂಕ್ ಕಲರ್ದು ಸರ್ಕಲ್ನ ನೆನ್ಪು ಮಾಡಿಕೊಂಡು ನೀವು ಹೇಗೆ ಹೇಳಬೇಕು ಅಂದರೆ, ನೀವು ಅವ್ರಿಗೆ ಏನಾರ ಒಂದು ಕೆಟ್ಟದಾಗಿ ಮಾತಾಡಿದರೆ, ಅವ್ರ ಬಗ್ಗೆ ನೀವೇನಾರ ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ, ಸೊ ಇವಾಗ ನೀವು ಹೇಳ್ತಿರಲ್ಲ ಅವ್ರದ್ದು ಮುಂಚೆ ಎಲ್ಲ ಚೆನ್ನಾಗಿದ್ವಿ, ಇವಾಗೇನೋ ಒಂದು ಸ್ವಲ್ಪ ಕ್ಲ್ಯಾಶಸ್ ನಡೀತಾ ಇದೆ ಹಾಗೆ ಹೀಗೆ ಅಂತ, ಹಸ್ಬೆಂಡ್ ಆ್ಯಂಡ್ ವೈಫ್ದಾಗಿರ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದಾಗಿರ್ಬೋದು, ಯಾರದೇ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್, ಆಯಿತಾ. ಸೊ ನೀವೇನಾರ ಅವರಿಗೆ ಬೈದಿದ್ರೆ ಅದನ್ನು ನೀವು ಸಾರಿ ಥರ ಕೇಳ್ಬೋದು, ಹೀಲ್ ಮಾಡ್ತಾ ಇದ್ದೀರಾ ನೀವು. ಆಲ್ರೆಡಿ ಇದನ್ನು ಕಳಿಸ್ಬಿಟ್ಟಿದ್ದೀರಾ, ಅವ್ರ ಹತ್ರ ಹೋಗಿದೆ, ಆ ಒಂದು ಪಿಂಕ್ ಬಾಲ್ ಹೋಗಿದೆ ಅವ್ರ ಹತ್ರ, ಹಾರ್ಟ್ ಚಕ್ರದಲ್ಲಿದೆ. ಸೊ ನಿಧಾನಕ್ಕೆ ನಿಮ್ಮ ಒಂದು ಏನು ನೀವು ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಇದೆಯೋ ಕಳಿಸಿದ್ದೀರೋ ಅದೆಲ್ಲ ಹೊರ್ಗಡೆ ಹೊಟ್ಟೋಗ್ತಾ ಇದೆ, ಆಯಿತಾ. ಆ ಥರ ಇಮ್ಯಾಜಿನ್ ಮಾಡ್ಕೋಬೇಕು ನೀವು. ಸೊ ನೀವೇನು ಎಲ್ಲ ಪಾಸಿಟಿವಿಟಿ ಹೋಗ್ತಾ ಇದೆ ಅಂದರೆ, ಪಿಂಕ್ ಲೈಟ್ ಅಂದರೆ ಫುಲ್ ಪಾಸಿಟಿವಿಟಿನೇ ಕೊಡೋದು. ಏನೇ ಒಂದು ನೆಗೆಟಿವ್ ವೈಬ್ಸ್ ಇರುತ್ತೋ ಅವ್ರ ಮನಸ್ಸಲ್ಲಿ, ನಿಮ್ಮ ಬಗ್ಗೆ ನಕಾರಾತ್ಮಕ ಭಾವನೆಗಳಿದ್ರೆ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಸೊ ಅವ್ರದ್ದೊಂದು ಹಾರ್ಟನ್ನ ನೀವು ಹೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೋತಿದ್ದೀರಾ ಪ್ಲಸ್ ಅವ್ರ ಹಾರ್ಟ್ ಚಕ್ರನ ಹೀಲ್ ಮಾಡ್ತಾ ಇದ್ದೀರಾ. ಸೊ ರಿಲೇಷನ್ಶಿಪ್ ಅಂದರೆ ಹಂಗೆ ತಾನೆ, ಹುಡುಗ ಮತ್ತು ಹುಡುಗಿದೇ ಬರೋದು. ಸೊ ಅವರಿಬ್ರದ್ದು ಸರಿ ಹೋದ್ರೇ ಅವ್ರದ್ದು ಸ್ಟ್ರಾಂಗ್ ರಿಲೇಷನ್ಶಿಪ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದ್ರದ್ದು ನಾನು ಹೇಳ್ತಾ ಇರೋದು, ಆಯಿತಾ. ಸೊ ಪಿಂಕ್ ಲೈಟ್ ಮೆಡಿಟೇಷನ್ ಬರೋದೇ ಆ ಥರ, ನಿಮ್ಮ ಒಂದು ಅನಾಹತ ಚಕ್ರ ಹೀಲ್ ಆಗೋದ್ರ ಜೊತೆಗೆ ಅವ್ರದ್ದೊಂದು ಅನಾಹತ ಚಕ್ರ ಕೂಡ ನೀವು ಹೀಲ್ ಮಾಡ್ಬೋದು. ಆವಾಗಲೇ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಬರೋದು, ಆಯಿತಾ. ಸೊ ಆವಾಗ ಅವ್ರು ಕಳಿಸುವಂತಹ ಪಾಸಿಟಿವ್ ಎನರ್ಜಿ, ನೀವು ಕಳಿಸುವಂತಹ ಪಾಸಿಟಿವ್ ಎನರ್ಜಿ ಎರಡೂ ಮಿಕ್ಸಪ್ ಆಗಿ ಆವಾಗ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಆವಾಗ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗುತ್ತೆ, ಆವಾಗಲೇ ಹಾರ್ಟ್ ಚಕ್ರ ಕ್ಲಿಯರ್ ಆಗುತ್ತೆ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾನು ವೀಡಿಯೋ ಬೇಕಾದ್ರೆ ಒಂದು 2-3 ಸಲ ಪ್ಲೇ ಮಾಡಿ ನೋಡಿ, ಯಾಕಂದರೆ ಸ್ಟಾರ್ಟಿಂಗ್ ಇದರಲ್ಲಿ ಯಾರಿಗೂ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಆ್ಯಕ್ಚುಲಿ ಇದೆಲ್ಲ ಕೋರ್ಸ್ ಮಾಡಿ ಮಾಡುವಂತಹ ಮೆಡಿಟೇಷನ್ ಆಗಿರುತ್ತೆ. ನಾನು ನಿಮಗೆ ಫ್ರೀಯಾಗಿ ಅಂದರೆ ಈಸಿಯಾಗೆ ಹೇಳ್ಕೊಡ್ತಾ ಇದ್ದೀನಿ, ನಾನೇನು ದುಡ್ಡುದಲ್ಲ ಹೇಳ್ತಾ ಇರೋದು. ಫ್ರೀಯಾಗಿ ಅಂದರೆ ತುಂಬ ಇದರಲ್ಲಿ ಅಂದರೆ ಬೇಸಿಕ್ ನಾಲೆಡ್ಜ್ ತಿಳ್ಕೊಂಡಿರಲಿ ಅಂದ್ಬಿಟ್ಟು ಹೇಳ್ಕೊಡ್ತಾ ಇರೋದು, ಆಯಿತಾ. ಸೊ ಈ ಥರ ಮಾಡ್ಕೊಳ್ಳಿ. ಅವಾಗ ಅನಾಹತ ಚಕ್ರ ಹೀಲಾದರೆ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಎಲ್ಲರ ಹತ್ರ ಒಂಥರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಜಲಸಿ ಭಾವನೆ ಇರಲ್ಲ. ಯಾರೇ ಒಂದು ವಸ್ತು ತೊಗೊಂಡ್ರು, ಏನೇ ಒಂದು ಥಿಂಗ್ಸ್ ತೊಗೊಂಡ್ರು, ಮನೆ ತೊಗೊಂಡ್ರು, ಕಾರ್ ತೊಗೊಂಡ್ರು, ಡ್ರೆಸ್ ತೊಗೊಂಡ್ರು, ಚೆನ್ನಾಗಿದ್ರು ನೋಡೋದಕ್ಕೆ ಅವ್ರನ್ನ ನೋಡಿ ನೀವು ಹೊಗಳ್ತೀರ, ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದ್ದಾರೆ, ಇವ್ರು ಎಷ್ಟು ಚೆನ್ನಾಗಿದ್ದಾರೆ ನೋಡೋದಕ್ಕೆ ಅಂತ, ಆಯಿತಾ. ಯಾವಾಗ ನೀವು ಪಾಸಿಟಿವ್ ಆಗಿ ಬೇರೆಯವ್ರನ್ನ ಹೊಗಳ್ತಿರೋ ಆವಾಗ ನಿಮ್ಮ ಅನಾಹತ ಚಕ್ರ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ಅದೊಂದು ತಿಳ್ಕೊಳ್ಳಿ. ಅದು ನಿಜನೇ ಅದು, ಆಯಿತಾ. ಯಾರ ನೀವು ಒಬ್ಬರನ್ನ ಹೊಗಳಿದ್ರೆ ನಿಮ್ಮ ಅನಾಹತ ಚಕ್ರನ ಹೀಲ್ ಮಾಡ್ಕೊತಾ ಇರ್ತೀರ. ಜಲಸಿ ಭಾವನೆ ಇರಲ್ವಲ್ಲ, ಒಬ್ರನ್ನ ನೋಡಿ ನೀವು ಹೊಗಳ್ದಾಗ ನಿಮ್ಮ ಅನಾಹತ ಚಕ್ರ ಹೀಲ್ ಆಗ್ತಾ ಇರುತ್ತೆ.
ಅವ್ರಿಗೂ ಪಾಸಿಟಿವ್ ಎನರ್ಜಿ ಕಳಿಸ್ತಾ ಇರ್ತೀರ, ಪ್ಲಸ್ ನಿಮ್ಮದು ಪಾಸಿಟಿವ್ ಎನರ್ಜಿ ತುಂಬ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್ ಇದರಿಂದ. ಸೊ ಟ್ರೈ ಮಾಡಿ ಆಯಿತಾ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಪಿಂಕ್ ಎನರ್ಜಿ ಲೈಟ್ನ ಹೇಗೆ ಇದು ಮಾಡೋದು ಅಂತ ಹೇಳಿದ್ದೀನಿ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ, ನೀವೇನು ಇದನ್ನು ಕಳಿಸಿರ್ತೀರೋ ಮತ್ತು ಇದು ಈ ಕೈನ ಹಿಂಗೆ ಇಟ್ಟಿರ್ತೀರಲ್ಲ, ಸೊ ನಿಧಾನಕ್ಕೆ ನೀವು ಮತ್ತೆ ಬ್ರೀತಿಂಗ್ ತೊಗೊಳ್ಳಿ. ಹೇಗೆ ರಿಮೂವ್ ತಕ್ಷಣ ಹಿಂಗೆ ತೆಗೆದುಬಿಡ್ಬಾರ್ದು ಟಕ್ ಅಂತ. ಸೊ ನೀವು ಇಲ್ಲಿ ಇಟ್ಟಿರ್ತೀರಲ್ಲ, ಸೊ ನೀವು ಹಿಂಗೆ ಕಳಿಸ್ತೀರ ಅವ್ರಿಗೆ, ಒಂದು ಬಾಲ್ನ ಹಿಂಗೆ ಬಿಡ್ತೀರಲ್ಲ, ಸೊ ಫಸ್ಟ್ ನೀವೇನೇನು ಅವ್ರಿಗೆ ನೆಗೆಟಿವ್ ವೈಬ್ಸ್ ಕಳಿಸಿದ್ರೋ ಅದೆಲ್ಲ ನೀವು ರಿಮೂವ್ ಮಾಡ್ತಿದ್ದೀರಾ ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೋಬೇಕು. ನೀವು ಥಾಟ್ ಹಾಕೋಬೇಕು, ನಾನು ಆ ಥರ ಅಂದಿದ್ದೆ ಅವ್ರಿಗೆ, ಅದೆಲ್ಲ ರಿಮೂವ್ ಆಗ್ತಾ ಇದೆ ಅಂತ, ಆಯಿತಾ. ಸೊ ಫುಲ್ ಪಿಂಕ್ ಎನರ್ಜಿ ಬಂದಿರುತ್ತೆ. ಸೊ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ, ನೀವು ಬ್ರೀತಿಂಗ್ ಮಾಡಬೇಕು. ಉಸಿರನ್ನ ಒಳಗೆ ತಗೊಳ್ಳಿ, ಮತ್ತೆ ಉಸಿರನ್ನ ಬಿಡಿ. ರಿಲ್ಯಾಕ್ಸ್ ಮೋಡಿಗೆ ಬರಬೇಕು. ಅದಕ್ಕೇ ಈಗ ನೀವು ಹೆಂಗೆ ಯೋಗ ಮಾಡಿ ಶವಾಸನ ಮಾಡಿ ನಿಮ್ಮನ್ನ ಎದ್ದೇಳಿಸೋದು ನೆನಪಿದೆಯಾ? ಯೋಗ ಮಾಡ್ಬೇಕಾದ್ರೆ ನೋಡಿಬೇಕಾರೆ ಫಸ್ಟ್ ಎಲ್ಲ ಯೋಗದ ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಲಾಸ್ಟಲ್ಲಿ ಮಲಗಿಸ್ತಾರಲ್ವ. ಯಾಕೆ ಅಂದರೆ ರಿಲ್ಯಾಕ್ಸ್ ಮೋಡಿಗೆ ಬರಲಿ ನಾವು ಅಂತ ಮಾಡೋದದು. ಸೊ ಶವಾಸನದಲ್ಲಿ ಹೇಗೆ ನಾವು ರಿಲ್ಯಾಕ್ಸ್ ಮೋಡಿಗೆ ಬಂದು ಎದ್ದೇಳ್ತೀವೋ ಅದೇ ಥರ ಮೆಡಿಟೇಷನಲ್ಲೂ ಕೂಡ ಫ್ರೆಂಡ್ಸ್ ಲಾಸ್ಟಲ್ಲಿ ಈ ಥರ ಮಾಡಬೇಕಾಗುತ್ತೆ. ಉಸಿರನ್ನ ಒಳಗೆ ತಗೋಬೇಕು, ಬ್ರೀತ್ ಇನ್ and breathe out. Breathe in and breathe out. Breathe in and breathe out. ಅಷ್ಟೇ, ನಿಧಾನಕ್ಕೆ ಹಿಂಗೆ ತೆಗೆದುಬಿಡಿ ಅಷ್ಟೇ. ನಿಮ್ಮ ಒಂದು ಹಾರ್ಟ್ ಚಕ್ರ ಹೀಲ್ ಆಯಿತು, ಆಯಿತಾ. ಸೊ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಮುಖದಲ್ಲಿ ಕಳೆ ಬರುತ್ತೆ, ಬೇಕಾದ್ರೆ ಇದು ಮಾಡಿ ನೋಡಿ. ಮುಖದಲ್ಲಿ ಏನೋ ಒಂಥರ ಗ್ಲೋ ಬರುತ್ತೆ. ಯಾವಾಗ ನಿಮಗೆ ಈ ಥರ ಒಂದು ವಿಜುವಲೈಸೇಷನ್ ಮಾಡ್ಕೊತಿರೋ ಪಿಂಕಾಗಿ ಕಾಣಿಸುತ್ತೋ ಆವಾಗ ನಿಮ್ಮ ಮುಖದಲ್ಲಿ ಇದ್ದಕ್ಕಿದ್ದಂಗೆ ಗ್ಲೋ ಬರುತ್ತೆ. ಯಾಕೆಂದರೆ ನಿಮ್ಮದು ಹಾರ್ಟ್ ಚಕ್ರ ಅಷ್ಟು ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ ಅಂತ ಅರ್ಥ. ಸೊ ಟ್ರೈ ಮಾಡಿ ನೋಡ್ತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಇವತ್ತಿನ ವೀಡಿಯೋ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ಲ. ಸೊ ಒಂದು ಸ್ವಲ್ಪ ಲೆಂತಿ ಆಗಿದ್ದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಸೊ ಫುಲ್ಲು ಡೀಟೇಲಾಗಿ ಹೇಳ್ಕೊಡೋದ್ರಿಂದ ಅರ್ಧಂಬರ್ಧ ಮಾಡಿಬಿಟ್ಟು ಮತ್ತೆ ಬೇರೆ ವ್ಲಾಗ್ ಮಾಡೋದಕ್ಕಿಂತ ಒಂದೇ ವ್ಲಾಗಲ್ಲಿ ಕವರ್ ಮಾಡೋದು ಒಳ್ಳೆಯದು. ಪಿಂಕ್ ಮೆಡಿಟೇಷನ್ ಬಗ್ಗೆ, ಪಿಂಕ್ ಲೈಟ್ ಮೆಡಿಟೇಷನ್ ಬಗ್ಗೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಎನಿ ಕ್ವೇರೀಸ್, ಎನಿ ಡೌಟ್ ಇದ್ದರೆ ನೀವು ನನ್ನ ಕೇಳ್ಬೋದು. ಸೊ ನಾನೇನು ಗೊತ್ತಾ, ಎಲ್ಲರ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ನಾನೇನು ಬೇರೆಯವ್ರ ಥರ ಅಲ್ಲ, ಆಯಿತಾ. ಅವ್ರದ್ದು ಕಮೆಂಟ್ಸ್ ನೋಡ್ಬಿಟ್ಟು ಸುಮ್ಮನೆ ಜಸ್ಟ್ ಥ್ಯಾಂಕ್ ಯು ಆ ಥರ ಹೇಳಲ್ಲ. ಜಸ್ಟ್ ಅದನ್ನು ನೀವೇನಾರು ಕ್ವೆಶನ್ಸ್ ಕೇಳಿದ್ರೂ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಆಯಿತಾ. ಸೊ ಬನ್ನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.